ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಊರು ಜಾತ್ರೆಗೆ ಹೋಗೋಕ್ಕೆ ತುಮಕೂರಿಗೆ. ಇವಾಗ ಟಿಕೆಟ್ ತಗೊಬೇಕು. ಈಗ ನಾನು ನನ್ನ ತಂಗಿನ ಕರ್ಕೊಂಬರಕ್ಕೆ ಹೋಗ್ತಿದ್ದೀನಿ, ಅಂದರೆ ನಮ್ಮ ಪಾರ್ಟ್ನರ್ನ. ಅವಳು ಸ್ಕೂಲಿಂದ ಈಗ ಬಿಟ್ಟಿದ್ದಾರೆ, ಅವಳು ಬರೋಷ್ಟು ಟ್ರೈನು ಬರುತ್ತೆ. ವೇಟ್ ಮಾಡ್ತಾ ಇದ್ದೀನಿ ನಮ್ಮ ತಂಗಿಗೋಸ್ಕರ. ನಮ್ಮ ಸಿಸ್ಟರ್ ಬಂದರು. ಇವಾಗ ರೇವಳಿ ಸ್ಟೇಷನ್ಗೆ ಹೋಗೋಣ. ಫೈನಲಿ ಯೂನಿಫಾರ್ಮಲ್ಲೇ ಇವಾಗ ಹೋಗ್ತಾ ಇದ್ದಾಳೆ. ರೈಲ್ವೆ ಗೇಟ್ ಹತ್ರ ಬಂದು ರೈಲ್ವೆ ಸ್ಟೇಷನ್ ಹತ್ರ ಅಲ್ಲಿ ಕಾಣಿಸುತ್ತಾ ನಮ್ಮ ಪಾರ್ಟ್ನರ್ ಏನೋ ಕುರುಕ್ ತಿಂಡಿ ತೊಗೊಳಕ್ಕೆ ಹೋಗಿದ್ದಾರೆ, ಏನೋ ಟೆಸ್ಟ್ ಅಂತೆ. ನಾವು ಸುಸ್ತಾಗಿ ಕೂತ್ಕೊಂಡ್ವಿ. ಇನ್ನು ಎಷ್ಟೊತ್ತೇನೋ 10 ಮಿನಿಟ್ಸಲ್ಲಿ ಕೆ ಚಂದ್ರ ಟ್ರೈನ್ ಬರುತ್ತೆ. ಈ ಕಡೆ ನಮ್ಮ ಟ್ರೈನ್ ಪಾಸ್ ಆಗೋದು, ಈ ಕಡೆ ಅಲ್ಲಿ ಜಾಗ ಬಿಟ್ಟು ಈ ಕಡೆ ಕೂತ್ಕೊಂಡಿದ್ದೀವಿ. ಟ್ರೈನ್ ಬಂತು. ಟ್ರೈನ್ ಖಾಲಿ ಸಿಕ್ಕಿಲ್ಲ ಅಂದರೆ ನಾನು ರಕ್ಷಿತ ಇಲ್ಲಿ ಕೂತ್ಕೊಂತೀವಿ ಬಾಗಿಲು. ಅದು ಹೋಗಲಿ. ಹುಷಾರು ಕೊಟ್ಟು. ವಾವ್, ವಾಟ್ ಅ ವ್ಯೂ ಬ್ರೋ. ಫೋನ್ ಹೋಗಿಲ್ಲ ಅಂದರೆ ಪರವಾಗಿಲ್ಲ. ಫೋನ್ ಹೋಗ್ಬಾರ್ದು. ಮೊಬೈಲ್ ಹಣ ಹೆಂಗೆ ನೋಡ್ತೀವಿ. ಹೊಡೆದೋಯ್ತೇನೋ ಗೈಸ್. ಈ ಥರ ಎಷ್ಟು ಆಸೆ ಕೊಟ್ಟಿದೆ ಗೊತ್ತಿಲ್ಲ. ನೋಡ್ರಿ, ತರುಬ್ನಳ್ಳಿ ಬರ್ತೀನಿ. ಸೋದನಹಳ್ಳಿ ಸ್ಟಾಪ್ ಆಯ್ತಲ್ಲ, ಕಾಲೇಜ್ ಹೋಗಲ್ಲ ತಾನೆ. ಇಲ್ಲಿಂದ ಯಾರು ಹತ್ತಬಾರ್ದು. ಫೈನಲಿ ಇಳಿದ್ವಿ. ಹೆಂಗೆ ಬರ್ಬೇಕಂತೆ ನಡ್ಕೊಂಡು. ಜಾತ್ರೆಗೆ ಎಷ್ಟು ಚಂದ ರೆಡಿ ಮಾಡಿದ್ದಾರೆ ನೋಡಿ ಇಬ್ಬರು. ಸಖತ್ತಾಗಿ ಮಾಡೋರು ಮಾತ್ರ ಜಾತ್ರೆ. ಹಾಂ, ಪುನೀತ್ ದೊಡ್ಡ ಹಬ್ಬಕ್ಕೆ ವಾವ್. ನಾ ಹಬ್ಬದ ಬರ್ಡೇಗೆ ಫುಲ್ ಸೆಲೆಬ್ರೇಷನ್. ಬರ್ತಡೆಗೆ ಕಡೆ ಹಿಂಗೆ ಮಾಡಿ ಹವಾ ನೋಡ್ರಿ. ಅದೇ ಸದ್ಮೇಲೆ ಹವಾ ಇರಬೇಕು ಅಂದರೆ ಪುನೀತ್ ನೋಡಿ ಕಲಿಬೇಕು. ಅಪ್ಪು ಸರ್ ಕೊನೆಗೂ ಬಸ್ ಸಿಕ್ಕಲಿಲ್ಲ, ಆಟೋಗೆ ಶಿಫ್ಟ್ ಆದ್ವಿ. ಬಂದ್ಬಿಟ್ಟು ಕೊನೆಗೂ ಏರಿಯಾಗೆ ಕಟ್ಕೆಗಳಲ್ಲಿ ಫುಲ್ ಜಾತ್ರೆ. ಅಲ್ಲಿ ದೇವಸ್ಥಾನ ಇನ್ನೂ ಮುಂದೆ, ಆಮೇಲೆ ತೋರಿಸ್ತೀವಿ. ಸದ್ಯಕ್ಕೆ ಇಲ್ಲಿಗೆ ಬಂದಿರೋದು.